ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್‌ಗೆ ಸ್ವಾಗತ. ಇವತ್ತಿನ ಒಂದು ವಿಷಯ ಬ್ಯೂಟಿ ಟಿಪ್ಸ್ ಫಾರ್ ಫೇಸ್. ಮುಖದ ಸೌಂದರ್ಯಕ್ಕೆ ಕೆಲವೊಂದು ಬ್ಯೂಟಿ ಟಿಪ್ಸ್. ಎಲ್ಲರಿಗೂ ಆಸೆ ಇರ್ತದೆ, ನಮ್ಮ ಮುಖ ಸುಂದರವಾಗಿರಬೇಕು, ನಾವು ಚೆನ್ನಾಗಿ ಕಾಣಬೇಕು. ಅದೇ ಕಾರಣಕ್ಕೆ ಬೇರೆ ಬೇರೆ ಫೇಸ್ ಪ್ಯಾಕ್‌ಗಳನ್ನು, ಸನ್‌ಸ್ಕ್ರೀನ್ ಲೋಷನ್‌ಗಳನ್ನು, ಫೇರ್ನೆಸ್ ಕ್ರೀಮ್‌ಗಳನ್ನು ಎಲ್ಲರೂ ಉಪಯೋಗಿಸಿರ್ತೀರಾ. ಈ ಫೇಸ್ ಪ್ಯಾಕು, ಸನ್‌ಸ್ಕ್ರೀನ್ ಲೋಷನ್ನು, ಫೇರ್ನೆಸ್ ಕ್ರೀಮು ಈ ಎಲ್ಲ ವಿಷಯಗಳನ್ನು ಬಿಟ್ಟು ಪ್ರಮುಖವಾಗಿರತಕ್ಕಂಥ ಯಾವ ವಿಷಯಗಳಿಂದ ಅಥವಾ ಅಂಶಗಳಿಂದ ನಮ್ಮ ಮುಖ ಸದಾ ಸುಂದರಯುಕ್ತವಾಗಿರ್ತಕ್ಕಂಥದ್ದು ಎಂಬುದರ ಮೇಲೆ ಇವತ್ತು ಗಮನ ಹರಿಸೋಣ. ನಾವು ಸುಂದರವಾಗಿ ಕಾಣಲು ಬೆಳ್ಳಗೆ ಇದ್ದೀವಿ ಅಥವಾ ಕಪ್ಪಗೆ ಇದ್ದೀವಿ ಎನ್ನುವುದು ಮುಖ್ಯನಾ? ಇಲ್ಲ. ನಾವು ಸುಂದರವಾಗಿ ಕಾಣಲಿಕ್ಕೆ ಆಕರ್ಷಣೆ ಮುಖ್ಯ. ಆಕರ್ಷಣೆಗೆ ಪ್ರಮುಖವಾಗಿರೋದು ಮುಖದ ಕಾಂತಿ. ಕೆಲವು ಬಾರಿ ನೋಡಿರಬೇಕು, ಕಪ್ಪಗೆ ಇದ್ರೂ ಕೂಡ ಎಷ್ಟು ಸುಂದರವಾಗಿದ್ದೀರಿ, ನಿಮ್ಮ ಮುಖ ಕಾಂತಿಯುಕ್ತವಾಗಿದೆ, ನೀವು ಚೆನ್ನಾಗಿ ಕಾಣ್ತೀರಿ, ಮುಖ ಲಕ್ಷಣಯುಕ್ತವಾಗಿದೆ ಅಂತ ಹೇಳ್ತೀವಿ. ಬೆಳ್ಳಗೆ ಇದ್ರೂ ಕೂಡ ಮುಖ ಅಷ್ಟೊಂದು ಲಕ್ಷಣ ಇಲ್ಲ ಅಂತ ಹೇಳ್ತೀವಿ. ಈ ಎಲ್ಲ ವಿಷಯವು ಮುಖದ ಕಾಂತಿಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಮುಖದ ಕಾಂತಿ ಯಾವುದರ ಮೇಲೆ ಡಿಪೆಂಡ್ ಇದೆ, ಅದನ್ನು ಹೇಗೆ ವರ್ಧಿಸಬೇಕು ಎಂಬುದನ್ನು ಒಂದು ಸಣ್ಣ ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಇಮ್ಯಾಜಿನ್ ಮಾಡಿ, ಈ ಒಂದು ಥರ ಸೀನರಿ ಇರ್ತಕ್ಕಂಥ ಪ್ಲೇಸಲ್ಲಿ ನೀವು ಮಳೆಗಾಲದಲ್ಲಿ ಮೂವ್ ಆಗ್ತಿದ್ದೀರಾ. ಇನ್ನೊಂದು ಸಾರಿ ಇಮ್ಯಾಜಿನ್ ಮಾಡಿ, ನೀವು ಇದೇ ಒಂದು ರೋಡ್ನಲ್ಲಿ ಅಥವಾ ಸೀನರಿಯಲ್ಲಿ ಬೇಸಿಗೆ ಕಾಲದಲ್ಲಿ ಮೂವ್ ಆಗ್ತಿದ್ದೀರಾ. ಯಾವ ಕಾಲದಲ್ಲಿ ನಿಮಗೆ ಈ ಪ್ರಕೃತಿ ಸುಂದರವಾಗಿ ಕಾಣ್ತದೆ? ಉತ್ತರ ಸಿಂಪಲ್ ಆಗಿದೆ. ಈ ಒಂದು ಪ್ರಕೃತಿ ಅಥವಾ ಸೀನರಿ ಏನಿದೆ ಮಳೆಗಾಲದಲ್ಲಿ ಸುಂದರವಾಗಿ ಕಾಣ್ತದೆ. ಈ ಪ್ರಕೃತಿಯ ಸೌಂದರ್ಯಕ್ಕೆ ಕಾರಣ ಏನು? ಮಳೆ. ಆ ಮಳೆಯಲ್ಲಿರ್ತಕ್ಕಂಥ ನೀರಿನ ಅಂಶ ಈ ಪ್ರಕೃತಿಯನ್ನು ಹಚ್ಚ ಹಸಿರಾಗಿದೆ. ಆದ್ದರಿಂದ ಇದು ಸುಂದರವಾಗಿ ಕಾಣ್ತಿದೆ. ಇದರಿಂದ ತಿಳಿದು ಬರತಕ್ಕಂಥ ವಿಷಯ ಏನು? ನಮ್ಮ ದೇಹದಲ್ಲಿ ಕೂಡ ನೀರಿನ ಅಂಶ ತುಂಬಾ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಹೈಡ್ರೇಷನ್ ಆಫ್ ದ ಸ್ಕಿನ್ ಅಂತ ಹೇಳ್ತೀವಿ. ತ್ವಚಾ ಸುಂದರವಾಗಿರಲಿಕ್ಕೆ ನೀರಿನ ಅಂಶ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಪ್ರತಿನಿತ್ಯ ಎಷ್ಟು ಲೀಟರ್ ನೀರು ಕುಡಿಬೇಕು ಅನ್ನೋದ್ರ ಮೇಲೆ ಬೇರೆ ಬೇರೆಯವರು ಡಿಫ್ರೆಂಟ್ ಒಪಿನಿಯನನ್ನು ಕೊಡ್ತಾರೆ. ಕೆಲವರು ಮಿನಿಮಮ್ 2 ಲೀಟರ್ ಕುಡಿಬೇಕಂತ ಹೇಳ್ತಾರೆ, ಕೆಲವರು 5 ಲೀಟರ್ ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ. ಎಷ್ಟು ನೀರು ಕುಡಿಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥದ್ದು. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಟ್ರಿಕ್. ನಾವು ಎಷ್ಟು ನೀರು ಸೇವನೆ ಮಾಡಬೇಕಂದ್ರೆ ನಮಗೆ ಬಾಯಾರಿಕೆ ನೀಗಬೇಕು. ಅದೇ ರೀತಿಯಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಯೂರಿನ್ ಮೇಲೆ. ನಮ್ಮ ಯೂರಿನ್ ಕಲರು ಹಳದಿಯಾಗಿರಬಾರ್ದು. ಅದೇ ರೀತಿ ಬರ್ನಿಂಗ್ ಮೆಚುರೇಷನ್ ಅಂತ ಹೇಳ್ತೀವಿ, ಮೂತ್ರದಲ್ಲಿ ಉರುಪು ಇರಬಾರ್ದು. ಅಷ್ಟು ನೀರು ಪ್ರತಿನಿತ್ಯ ನಾವು ಸೇವನೆ ಮಾಡಬೇಕು. ಇದು ನಮ್ಮ ದೇಹಕ್ಕೆ ಪೂರಕವಾಗಿರತಕ್ಕಂಥ ಒಂದು ನೀರಿನ ಅಂಶ. ಅದೇ ರೀತಿಯಾಗಿ ಕಾಲಕ್ಕನುಗುಣವಾಗಿ ನೀರಿನ ಪ್ರಮಾಣ ಕೂಡ ವೇರಿಯೇಷನ್ ಆಗ್ತದೆ. ಚಳಿಗಾಲ ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರಿನ ಸೇವನೆ ಆಗಬೇಕು. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವೃದ್ಧಿ ಆಗ್ತದೆ. ಅದನ್ನು ನಿಮ್ಮ ದೇಹಕ್ಕೆ ತಕ್ಕ ಹಾಗೆ ನೀವು ಮೇಂಟೈನ್ ಮಾಡ್ಕೋಬೇಕು. ಇನ್ನು ನೀರಿನ ಅಂಶವನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಕೋಕೋನಟ್ ವಾಟರ್ ಅಂದರೆ ಎಳೆನೀರು ಅಂತಕ್ಕಂಥದ್ದು ಪ್ರಮುಖ ಪಾತ್ರ ವಹಿಸ್ತದೆ. ಇದು ಹೈಡ್ರೇಷನ್ ಆಫ್ ದ ಸ್ಕಿನ್ ಅಂದರೆ ನೀರಿನ ಅಂಶವನ್ನು ಮೇಂಟೈನ್ ಮಾಡ್ತದೆ. ಮಾಯ್ಶ್ಚರೈಸಿಂಗ್ ಅಂದರೆ ಎಣ್ಣೆಯ ಅಂಶವನ್ನು ಕೂಡ ಮೇಂಟೈನ್ ಮಾಡ್ತದೆ. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಅಂತಕ್ಕಂಥದ್ದು ಕಂಡುಬರ್ತದೆ. ಅಂದರೆ ನೀವು ಒಂದು 50-60 ವರ್ಷದವರೆಗೂ ಇದ್ದರೂ ಕೂಡ 30-40 ವರ್ಷದ ಹಾಗೆ ಕಾಣಿಸುವುದು, ಅಥವಾ ನಿಮ್ಮ ವಯಸ್ಸಿನಕ್ಕಿಂತ ಕಡಿಮೆ ವಯಸ್ಸಿನ ಥರ ನೀವು ಅಪಿಯರೆನ್ಸ್ ಇರತಕ್ಕಂಥದ್ದು, ಅದನ್ನು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇದರಲ್ಲಿರ್ತಕ್ಕಂಥ ಶೀತ ಗುಣದಿಂದ ಮತ್ತು ರಕ್ತ ಶುದ್ಧಿ ಗುಣದಿಂದ ಎಕ್ನೆ ಅಂದರೆ ಮೊಡವೆಗಳನ್ನು ಕಡಿಮೆ ಮಾಡ್ತದೆ. ಇದರಿಂದ ಫೇಸ್ ವಾಶ್ ಮಾಡೋದರಿಂದ ನ್ಯಾಚುರಲ್ ಕ್ಲೀನ್ಸರ್ ಮತ್ತು ಟೋನರ್ ಅಂತ ಆ್ಯಕ್ಟ್ ಆಗ್ತದೆ. ಅಂದರೆ ಡೆಡ್ ಟಿಶ್ಯೂ ರಿಮೂವ್ ಆಗ್ತದೆ. ಟೋನ್ ಅಂದರೆ ಸ್ಕಿನ್ ಟೋನ್ ಕೂಡ ವೃದ್ಧಿ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಿತ್ತಳೆ ಹಣ್ಣು, ಆರೆಂಜು. ಇದು ಕೂಡ ದೇಹದಲ್ಲಿ ನೀರಿನ ಅಂಶವನ್ನು ಮೇಂಟೈನ್ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಸಿ ಕಂಡುಬರ್ತದೆ. ತ್ವಚೆಯ ಒಂದು ಕಾಂತಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಇದು ಕೂಡ ಮೊಡವೆಗಳನ್ನು ಕಡಿಮೆ ಮಾಡುವಲ್ಲಿ ಹೆಲ್ಪ್ ಆಗ್ತದೆ. ಇದನ್ನು ಕೂಡ ನಾವು ಫೇಸ್ ವಾಶ್ಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಲ್ಲಂಗಡಿ. ಸೀಸ್ನಲ್ ಆಗಿ ಸಿಗ್ತಕ್ಕಂಥದ್ದು. ಇದರಲ್ಲಿ ಹೈ ವಾಟರ್ ಕಂಟೆಂಟ್ ಅಂದರೆ ನೀರಿನ ಅಂಶ ಹೆಚ್ಚಿರ್ತದೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರ್ತಕ್ಕಂಥದ್ದು ಅಂದರೆ ಜೀವಕೋಶಗಳಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಇದು ಕೂಡ ಶೀತಗುಣವಾಗಿರ್ತಕ್ಕಂಥದ್ದು. ಇದು ಕೂಡ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ. ಮೊಡವೆಗಳನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸ್ಕಿನ್ ಬ್ರೈಟ್ನೆಸ್ ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಬಿಸಿಲಿನಿಂದ ಕಾಪಾಡುತ್ತದೆ. ಸ್ಕಿನ್ನನ್ನು ಫರ್ಮ್ ಆಗಿ ಮಾಡ್ತದೆ. ಅಂದರೆ ರಿಂಕಲ್ಸ್ ಅಂತ ಏನು ಹೇಳ್ತೀವಿ, ಅವುಗಳನ್ನು ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತದೆ.
ಇದರಿಂದ ಕೂಡ ನೀವು ಫೇಸ್ ವಾಶ್ ಮಾಡ್ಕೋಬೋದು. ಇದರ ಜ್ಯೂಸ್‌ನಿಂದ ಫೇಸ್ ವಾಶ್ ಮಾಡ್ಕೊಳ್ಬಹುದು. ದಾಳಿಂಬೆ ಇದು ಕೂಡ ನೀರಿನ ಅಂಶವನ್ನು ಮೇಂಟೈನ್ ಮಾಡಲಿಕ್ಕೆ ಅತಿ ಉತ್ತಮವಾಗಿರ್ತಕ್ಕಂಥದ್ದು. ಇದರಲ್ಲೂ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕಂಡುಬರ್ತದೆ. ಕಲರನ್ನು ಎನ್ಹಾನ್ಸ್ ಮಾಡೋದು ಕೂಡ ಇದರಲ್ಲಿ ಕಂಡುಬರ್ತದೆ. ಇದು ಕೂಡ ಮೊಡವೆಗಳನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಯು ವಿ ಪ್ರೊಟೆಕ್ಷನ್ ಅಂದರೆ ಬಿಸಿಲಿನಲ್ಲಿ ಯು ವಿ ರೇಸ್‌ನಿಂದ ಪ್ರೊಟೆಕ್ಷನ್ ಕೊಡ್ತದೆ. ಈ ಒಂದು ನೀರಿನ ಅಂಶ, ಹೈಡ್ರೇಷನ್, ನೀರಿನ ಮಹತ್ವವನ್ನು ತಿಳಿದುಕೊಂಡ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ನಾವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡ್ತಿದ್ದೀವಿ, ಯಾವ ರಸದ ಆಹಾರವನ್ನು ಸೇವನೆ ಮಾಡ್ತಿದ್ದೀವಿ ಎನ್ನುವುದು ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ನಾವು ಸರಿಯಾದ ಪ್ರಮಾಣದ ಎಲ್ಲ ರಸಗಳು, ಷಡ್ರಸಗಳು ಅಂತ ಹೇಳ್ತೀವಿ. ಕಹಿ, ಸಿಹಿ, ಖಾರ, ಹುಳಿ, ಉಪ್ಪು ಈ ಎಲ್ಲ ರಸಗಳನ್ನು ಸಮ ಪ್ರಮಾಣದಲ್ಲಿ ನೋಡ್ಕೊಂಡು ಸೇವನೆ ಮಾಡಬೇಕು. ಅತಿಯಾದಂಥ ಮಸಾಲ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಸ್ಕಿನ್ ಲಸ್ಟರ್ ಅಂತಕ್ಕಂಥದ್ದು ಲಾಸ್ ಆಗ್ತದೆ. ಮುಖ ಕಳೆಗುಂತದೆ. ಸೊ ಉಪ್ಪಿನ ಅಂಶ, ಖಾರ, ಹುಳಿ ಜಾಸ್ತಿ ಸೇವನೆ ಮಾಡಕೂಡದು. ಇವುಗಳಿಂದ ಮುಖ ಕಾಂತಿ ಏನಾಗ್ತದೆ, ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ನಾವು ಆಹಾರವನ್ನು ಸೇವನೆ ಮಾಡಬೇಕು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗಿರತಕ್ಕಂಥದ್ದು. ಸರಿಯಾದ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡೋದು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತದೆ. ಅದೇ ರೀತಿಯಾಗಿ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಣ್ಣೆ ಮತ್ತು ತುಪ್ಪವನ್ನು ಪ್ರತಿನಿತ್ಯ ಸೇವಿಸುವುದು ಉತ್ತಮ. ಇದರಿಂದ ಸ್ಕಿನ್ ಹೈಡ್ರೇಷನ್ ಮತ್ತು ಆಯಿಲಿನೆಸ್ ಮೇಂಟೈನ್ ಆಗ್ತದೆ. ತ್ವಚ ಉತ್ತಮವಾಗಿ ಮೇಂಟೈನ್ ಆಗ್ತದೆ. ಅದೇ ರೀತಿಯಾಗಿ ಜೀರ್ಣಕ್ರಿಯೆ ಮತ್ತು ಮಲವಿಸರ್ಜನೆ ತುಂಬಾ ಮುಖ್ಯವಾಗಿರತಕ್ಕಂಥ ವಿಷಯ. ಯಾರಿಗಾದರೂ ಜೀರ್ಣಕ್ರಿಯೆಯಲ್ಲಿ ಅಥವಾ ಮಲಬದ್ಧತೆ ಇದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವುದು ಕೂಡ ಉತ್ತಮ. ಮುಖ್ಯವಾಗಿರತಕ್ಕಂಥದ್ದು ನಿದ್ರೆ. ನೀವು ಕೆಲವು ಬಾರಿ ನೋಡಿರಬೇಕು, ರಾತ್ರಿ ಸರಿಯಾಗಿ ನಿದ್ರೆ ಆಗಿರದೇ ಇದ್ದರೆ ಬೆಳಗಿನ ದಿನ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿದರೆ ಮುಖ ಒಂಥರ ಬಾಡಿದಾಗ ಅನ್ನಿಸ್ತದೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಆನ್ ಆ್ಯಂಡ್ ಎವರೇಜ್ ಒಂದು 7ರಿಂದ 8 ಗಂಟೆವರೆಗೂ ನಿದ್ರೆ ಆಗಬೇಕು. ಇದು ಕೂಡ ಮುಖದ ಕಾಂತಿಗೆ, ಮುಖದ ಸೌಂದರ್ಯಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು. ಇದರ ಮೇಲೆ ಕೂಡ ಚೆನ್ನಾಗಿ ಗಮನವನ್ನು ಹರಿಸಬೇಕು. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಸಲಹೆ ಅಂತಂದರೆ, ಬೆಸ್ಟ್ ಫೇಸ್ ವಾಶ್ ಯಾವುದು ಅಂತಂದರೆ, ಮುಖವನ್ನು ತೊಳಿಲಿಕ್ಕೆ ನಾವು ಉಷ್ಣ ಜಲವನ್ನು, ಬಿಸಿ ನೀರನ್ನು, ಹಾಟ್ ವಾಟರನ್ನು ಯೂಸ್ ಮಾಡೋದು. ಈ ಒಂದು ಬಿಸಿ ನೀರಿನಿಂದ ಮುಖವನ್ನು ತೊಳೆಯೋದ್ರಿಂದ ಮುಖದ ಡೆಡ್ ಟಿಶ್ಯೂ ರಿಮೂವ್ ಆಗ್ತದೆ, ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ. ಒಂದು ವೇಳೆ ನಿಮಗೆ ಆ್ಯಕ್ನಿ ಅಥವಾ ಮೊಡವೆಗಳಿದ್ದರೆ ಅವುಗಳು ಕಡಿಮೆ ಆಗ್ತವೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾನ್ ಇದ್ದರೆ ಹೋಗ್ತದೆ. ಯಾವುದೇ ರೀತಿಯ ಕಲೆಗಳಿದ್ದರೂ ಕೂಡ ಅದರ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತದೆ. ಬೆಸ್ಟ್ ಫೇಸ್ ವಾಶ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಎಲ್ಲರೂ ಪ್ರತಿನಿತ್ಯ ಮುಖವನ್ನು ತೊಳೆಯೋದಕ್ಕೆ ಉಷ್ಣ ಜಲವನ್ನು, ಹಾಟ್ ವಾಟರ್ನ ಯೂಸ್ ಮಾಡೋದು ಉತ್ತಮವಾಗಿರ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಕೆಲವೊಂದು ಜನರಲ್ ಫೇಸ್ ಪ್ಯಾಕ್ಗಳನ್ನು ಎಲ್ಲರೂ ಯೂಸ್ ಮಾಡ್ತಕ್ಕಂಥದ್ದು ಅರಿಶಿನ. ನೀರಿನಲ್ಲಿ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾರೆ. ಅದೇ ರೀತಿ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಹಚ್ಕೋಬೋದು. ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಷಯ ಅಂದರೆ, ಟರ್ಮರಿಕ್ ಅಥವಾ ಈ ಒಂದು ಅರಿಶಿಣ ಎಲ್ಲರಿಗೂ ಬರೋದಿಲ್ಲ. ಕೆಲವರಿಗೆ ಕಲರು ಕಪ್ಪಾಗ್ತದೆ, ಮತ್ತು ಉಲ್ಟಾ ಕಪ್ಪುಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಮೊಡವೆಗಳ ಉತ್ಪನ್ನ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂಥ ಸಿಚುವೇಷನಲ್ಲಿ ಒಂದು ಬಾರಿ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಇದರ ರಿಸಲ್ಟಲ್ಲಿ ಚೆನ್ನಾಗಿ ಕಂಡು ಬಂದರೆ ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂದರೆ ನೋಡಿಕೊಂಡು ಸಲಹೆಯನ್ನು ಪಡೆದುಕೊಂಡು ಯೂಸ್ ಮಾಡ್ಬೋದು. ಇನ್ನೊಂದು ಸಹಜವಾಗಿ ಯೂಸ್ ಮಾಡ್ತಕ್ಕಂತಹ ಫೇಸ್ ಪ್ಯಾಕ್ಗಳಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತಕ್ಕಂಥದ್ದು ಟೊಮ್ಯಾಟೊ. ಉತ್ತಮ ಕ್ವಾಲಿಟಿ ಟೊಮ್ಯಾಟೊಗಳನ್ನು ಯೂಸ್ ಮಾಡ್ಬೋದು. ಈ ಒಂದು ಟೊಮ್ಯಾಟೊಯಿಂದ ಪಿಗ್ಮೆಂಟೇಷನ್ ಕಡಿಮೆ ಆಗ್ತದೆ, ಡಾಟ್ ಸ್ಪಾಟ್ಸ್ ಕಡಿಮೆ ಆಗ್ತದೆ. ಇದು ಕೂಡ ಯಾರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಅದು ಇದ್ದರೆ, ಮುಖದ ತುರಿಕೆ ಅದು ಹೆಚ್ಚಾದರೆ, ಇಚಿಂಗ್ ಸೆನ್ಸೇಷನ್ ಹೆಚ್ಚಾದರೆ ಇದನ್ನು ಡ್ರಾಪ್ ಮಾಡಿ ಸಲಹೆಯನ್ನು ಪಡೆದುಕೊಳ್ಳೋದು ಉತ್ತಮ. ಸ್ವಾಭಾವಿಕವಾಗಿ ಕಡಲೆಬೇಳೆ ಹಿಟ್ಟು ಯೂಸ್ ಮಾಡ್ತಕ್ಕಂಥದ್ದು ಕಂಡು ಬರ್ತದೆ. ಇದು ಕೂಡ ಕೆಲವರಿಗೆ ಕಪ್ಪು ಕಾಣಲಿಕ್ಕೆ ಕಾರಣ ಆಗ್ತದೆ. ಇದನ್ನು ಕೂಡ ನೋಡಿಕೊಂಡು ಸಲಹೆಯನ್ನು ಪಡೆದುಕೊಂಡು ಯೂಸ್ ಮಾಡಬೇಕು. ಪೊಟ್ಯಾಟೊ ಯಾರಿಗೆ ಆಯಿಲಿ ಸ್ಕಿನ್ ಇದೆ, ಅಥವಾ ಡಾರ್ಕ್ ಐ ಸರ್ಕಲ್ಸ್ ಇದ್ದಾವೆ, ಅಥವಾ ಡಾಟ್ಸ್ ಇದ್ದಾವೆ, ಬ್ಲ್ಯಾಕ್ ಡಾಟ್ಸ್ ಇದ್ದಾವೆ, ಅವರು ಇದನ್ನು ಯೂಸ್ ಮಾಡ್ಬೋದು. ನಿಂಬೆಹಣ್ಣಿನ ರಸ ಯೂಸ್ ಮಾಡ್ಕೊಂಡ್ಬಿಟ್ಟು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಿರ್ತಾರೆ, ಅಥವಾ ರೋಸ್ ವಾಟರನ್ನು ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತಿರ್ತಾರೆ. ತುಂಬಾ ಗಮನವನ್ನು ಹರಿಸಬೇಕಾಗಿರ್ತಕ್ಕಂಥ ವಿಷಯ. ಕೆಲವು ಬಾರಿ ನಿಂಬೆಹಣ್ಣು ಅಥವಾ ರೋಸ್ ವಾಟರನ್ನು ಯೂಸ್ ಮಾಡೋದ್ರಿಂದ ಸ್ಮಾಲ್ ಆಗಿರ್ತಕ್ಕಂಥ ಸಣ್ಣ ಸಣ್ಣ ಪೋರ್ಸ್ಗಳು ಉತ್ಪನ್ನ ಆಗ್ತಿರ್ತದೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಿಮಗೆ ಅದು ಸೂಟೇಬಲ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು.
ಅದೇ ರೀತಿ ಪಪಾಯ ತುಂಬಾ ಮುಖ್ಯವಾಗಿರ್ತಕ್ಕಂಥ ಕಂಟೆಂಟ್. ಕಾಸ್ಮೆಟಿಕ್ಸ್ ಅಂತ ಏನು ಹೇಳ್ತೀವಿ, ಕ್ರೀಮ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ತುಂಬ ಕಾಸ್ಮೆಟಿಕ್ಸ್ಗಳಲ್ಲಿ ಯೂಸ್ ಆಗ್ತಕ್ಕಂಥ ಒಂದು ಪದಾರ್ಥ. ಇದನ್ನು ಕೂಡ ಮೊಡವೆಗಳಿಲ್ಲ ಅಂತಂದರೆ, ನಿಮ್ಮ ಮುಖ ಕ್ಲೀನ್ ಆಗಿದ್ದರೆ, ಚೆನ್ನಾಗಿದ್ದರೆ, ನೀವು ಇದನ್ನು ಕೂಡ ಉಪಯೋಗಿಸ್ಬೋದು. ತುಂಬ ಜನ ಉಪಯೋಗಿಸ್ತಕ್ಕಂಥದ್ದು ಅಲೋವೆರಾ. ಉತ್ತಮ ಕ್ವಾಲಿಟಿ ಅಲೋವೆರಾ, ಚೆನ್ನಾಗಿ ಬೆಳೆದಿರತಕ್ಕಂಥ ಅಲೋವೆರಾ. ಇದರ ಸೈಡ್ನಲ್ಲಿ ಯಾವುದೇ ರೀತಿಯ ಯೆಲ್ಲೋವಿಶ್ ಹಳದಿ ಕಲರ್‌ದ ಒಂದು ಪದಾರ್ಥ, ಸ್ರಾವ ಇಲ್ಲ. ಆ ರೀತಿಯ ಒಂದು ಅಲೋವೆರಾವನ್ನು ತೆಗೆದುಕೊಂಡು ಉಪಯೋಗಿಸಬಹುದು. ಒಂದು ವಾರದಲ್ಲಿ 1 ಬಾರಿ ಅಥವಾ 2 ಬಾರಿ ಇದನ್ನು ಉಪಯೋಗಿಸ್ಬೋದು. ನಿಮಗೆ ಅರಿಶಿನ ಆಗಿ ಬರ್ತಿದ್ರೆ ಅರಿಶಿಣದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಉಪಯೋಗಿಸ್ಬೋದು. ಇದನ್ನು ಜೇನುತುಪ್ಪದೊಂದಿಗೆ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಉಪಯೋಗಿಸಬಹುದು. 1 ವಾರದಲ್ಲಿ 1 ಅಥವಾ 2 ಬಾರಿಗಿಂತ ಹೆಚ್ಚಿಗೆ ಉಪಯೋಗಿಸೋದು ಅಷ್ಟೊಂದು ಸರಿಯಲ್ಲ ಅಥವಾ ಉತ್ತಮವಲ್ಲ. ಈಗ ನಾವು ಹೈಡ್ರೇಷನ್ ನೋಡಿದ್ವಿ, ಆಹಾರ ಮತ್ತು ನಿದ್ರೆ ಇಂಪಾರ್ಟೆನ್ಸನ್ನು ನೋಡಿದ್ವಿ. ಕೆಲವೊಂದು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಫೇಸ್ ಪ್ಯಾಕ್ಗಳನ್ನು ನೋಡಿದ್ವಿ. ಈಗ ಯೂನಿವರ್ಸಲ್ ಆಗಿ ಎಲ್ರಿಗೂ ಸೂಟೇಬಲ್ ಆಗ್ತಕ್ಕಂಥ ಒಂದು 2-3 ಉಪಯುಕ್ತವಾಗಿರ್ತಕ್ಕಂಥ ಟಿಪ್ಸ್ಗಳನ್ನು ಇಲ್ಲಿ ಹೇಳೋಣ. ಜೋಳದ ಹಿಟ್ಟು. ಯಾರ ಸ್ಕಿನ್ ಆಯಿಲಿ ಆಗಿದೆ ಅವರು ಜೋಳದ ಹಿಟ್ಟನ್ನು ಚೆನ್ನಾಗಿ ಸೋಸ್ಕೊಂಡು, ಫೈನಾಗಿ ಇರ್ತಕ್ಕಂಥ ಜೋಳದ ಹಿಟ್ಟನ್ನು ತೆಗೆದುಕೊಂಡು ಉಷ್ಣ ಜಲದಲ್ಲಿ ಮಿಕ್ಸ್ ಮಾಡಿ, ಹಾಟ್ ವಾಟರ್ದಲ್ಲಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಟು ನೀವು ಮತ್ತೆ ಬಿಸಿನೀರಿಂದ ಮುಖವನ್ನು ತೊಳೆದುಕೊಳ್ಬೋದು. ಇದರಿಂದ ಆಯಿಲಿನೆಸ್ ತುಂಬಾ ಕಡಿಮೆ ಆಗ್ತದೆ. ನಿಮ್ಮ ತ್ವಚೆ ಕೂಡ ಕಾಂತಿಯುತವಾಗ್ತದೆ. ಯಾವುದೇ ರೀತಿ ರಿಯಾಕ್ಷನ್ಸ್ ಇರಲ್ಲ, ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಈಗ ನಾನು ಆಗಲೇ ಹೇಳಿದೆ, ಕಡಲೆಬೇಳೆ ಯೂಸ್ ಮಾಡೋದ್ರಿಂದ, ಅರಿಶಿನ ಯೂಸ್ ಮಾಡೋದ್ರಿಂದ ಕೆಲವರಿಗೆ ಕಪ್ಪ ಆಗೋಂಥ ಚಾನ್ಸಸ್ ಇರ್ತದೆ ಅಂತ. ಈ ಜೋಳವನ್ನು ಯೂಸ್ ಮಾಡೋದ್ರಿಂದ ಆ ರೀತಿ ಚಾನ್ಸಸ್ ತುಂಬಾ ಕಡಿಮೆ. ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ಸೋಸ್ರಿ. ಅದು ಯಾರ ಸ್ಕಿನ್ ಡ್ರೈ ಇದೆ ಅವರು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ಅಕ್ಕಿ ಹಳೆಯದಾಗಿರಬೇಕು, ಗಂಜಿ ಬಿಡ್ತಕ್ಕಂಥ ಅಕ್ಕಿಯಾಗಿರಬೇಕು. ಆ ರೀತಿಯ ಒಳ್ಳೆ ಕ್ವಾಲಿಟಿ ಅಕ್ಕಿಯನ್ನು ತೊಗೊಂಡು ಫೈನ್ ಪೌಡರ್ ಮಾಡಿ ಫಿಲ್ಟರ್ ಮಾಡ್ಕೊಳ್ಳಿ. ಇದನ್ನು ನೀವು ನೀರಿನಲ್ಲಿ ಮಿಕ್ಸ್ ಮಾಡಿ ಕೂಡ ಹಚ್ಬೋದು. ಹಾಲಿನಲ್ಲಿ ಅಥವಾ ಹಾಲಿನ ಕೆನೆಯಲ್ಲಿ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಇದರಿಂದ ತ್ವಚೆಯಲ್ಲಿ ಒಂದು ವರ್ಣವೃದ್ಧಿ ಆಗ್ತದೆ, ಸಾಫ್ಟ್ನೆಸ್ ಹೆಚ್ಚಾಗ್ತದೆ, ಸ್ಕಿನ್ ಟೋನ್ ಹೆಚ್ಚಾಗ್ತದೆ, ಡೆಡ್ ಟಿಶ್ಯೂ ರಿಮೂವ್ ಆಗ್ತದೆ. ತುಂಬಾ ಮೃದು ಆಗಿರ್ತಕ್ಕಂಥ ತ್ವಚೆಯನ್ನು ಪಡೆದುಕೊಳ್ಳಬಹುದು. ಇನ್ನೊಂದು ಯೂನಿವರ್ಸಲ್ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಫೇಸ್ ಪ್ಯಾಕ್ ಅಂತಂದರೆ ಚೆನ್ನಾಗಿ ಬೇಳೆ, ಮಸೂರ್ ದಾಲ್ ಅಥವಾ ಚೆನ್ನಾಗಿ ಬೇಳೆ ಅಂತ ಹೇಳ್ತೀವಿ. ಇದನ್ನು ಪೌಡರ್ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಂಡು ಯೂಸ್ ಮಾಡಬೇಕು. ಮೊಡವೆ ಇರತಕ್ಕಂಥವ್ರು ಬಿಸಿ ನೀರಿನೊಂದಿಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು. ಮೊಡವೆ ಇರದೇ ಇರೋರು ಇದನ್ನು ಮಿಲ್ಕ್ ಅಂದರೆ ಹಾಲಿನಲ್ಲಿ ಅಥವಾ ಹಾಲಿನ ಕೆನೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಈ ಒಂದು ಫೇಸ್ ಪ್ಯಾಕನ್ನು 10ರಿಂದ 15 ನಿಮಿಷ ಇಟ್ಕೊಂಡು ನೆಕ್ಸ್ಟ್ ಬಿಸಿ ನೀರಿನಿಂದ ವಾಶ್ ಮಾಡ್ಕೋಬೇಕು. ಇದು ತುಂಬ ಉತ್ತಮವಾಗಿರ್ತಕ್ಕಂಥ ಫೇಸ್ ಪ್ಯಾಕು. ಇದರಿಂದ ಮೊಡವೆಗಳು ಕಡಿಮೆ ಆಗ್ತವೆ, ಸ್ಕಿನ್ ಗ್ಲೋ ಹೆಚ್ಚಾಗ್ತದೆ, ಸ್ಕಿನ್ ತುಂಬಾ ಸಾಫ್ಟ್ ಆಗ್ತದೆ, ಮೃದು ಆಗ್ತದೆ. ಉತ್ತಮವಾಗಿರ್ತಕ್ಕಂಥ ಒಂದು ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯ ಅಂತಂದರೆ, ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೊಂಥರ ಬೇರೆ ಸ್ಟ್ರೆಸ್ ಇರ್ತದೆ, ಉದ್ಯೋಗ ಮಾಡ್ತಿದ್ರೆ ಅವ್ರಿಗೊಂಥರ ಬೇರೆ ಸ್ಟ್ರೆಸ್ ಇರ್ತದೆ. ಈ ಒಂದು ಸ್ಟ್ರೆಸ್ನಿಂದ ನಿಮ್ಮ ಮುಖ ಕಳೆಗುಂತದೆ, ಕಾಂತಿಹೀನ ಆಗ್ತದೆ, ಸುಂದರವಾಗಿ ಕಾಣೋದಿಲ್ಲ. ಈ ಒಂದು ಸ್ಟ್ರೆಸ್ಸನ್ನು ಕೌಂಟರ್ ಮಾಡಲಿಕ್ಕೆ ಪ್ರತಿನಿತ್ಯ ಕೆಲವೊಂದು ಯೋಗಾಭ್ಯಾಸವನ್ನು ಮಾಡಿ, ಕೆಲವೊಂದು ಎಕ್ಸಸೈಸ್ ವ್ಯಾಯಾಮಗಳನ್ನು ರೂಢಿಸ್ಕೊಳ್ಳಿ, ಉತ್ತಮವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ, ನಿಮಗೆ ಬೆನಿಫಿಟ್ ಇರತಕ್ಕಂಥ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಮನಸ್ಸಿಗೆ ಹಿತವಾಗಿರ್ತಕ್ಕಂಥ ಮ್ಯೂಸಿಕನ್ನು ಕೇಳಿ, ಒಟ್ಟಿನಲ್ಲಿ ನಿಮ್ಮ ಒಂದು ದೇಹದ ಸೌಂದರ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಕೊನೆಯ